ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಒಂದು ಮದುವೆ ಕಾರ್ಯಕ್ರಮದ ದೇವಕಾರ್ಯದ ಫಂಕ್ಷನ್ನೊಂದಿಗೆ ನಿಮ್ಮೊಂದಿಗೆ ಬಂದೆ. ನಾನು ನಮ್ಮ ನಾದಿನಿ ಗೀತಾ ಅಂತದಾರು, ಅವ್ರ ಮಗನ ಮದುವೆ ಚೇತನ್ ಅಂತ ಕಾಸ 3ನೇ ತಾರೀಕು ಮದುವೆ ಐತಿ. ಅದಕ್ಕಿಂತ ಮೊದಲನೇ ದಿವಸ 31ನೇ ತಾರೀಕಿಗೆ ದೇವಕಾರ್ಯ ಆಗಿತ್ತು. ದೇವಕಾರ್ಯದಲ್ಲಿ ನಾವು ಯಾವ ರೀತಿ ಮಾಡಿದ್ದು ಫಂಕ್ಷನ್, ಪೂಜಾ ಅಂತೆಕಾಸ ನಿಮಗೆಲ್ಲರಿಗೂ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಬಂದೇನು. ಮೊದಲಿಗೆ ಮದುಮಗ ಇವನ ಚೇತನ್ ಅಂತೆಕಾಸ, ಅವರ ಸೋದರ ಮಾವ ಸೋದರತ್ತೆ ಅವರಿಬ್ಬರು ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ಮೊದಲಿಗೆ ಫಂಕ್ಷನಿಂದ ಅರಿಶಿನದಿಂದನೇ ಸ್ಟಾರ್ಟ್ ಆಗಬೇಕು ಮದುವೆ ಮಕ್ಕಳಿಗೆ. ಅದಕ್ಕೋಸ್ಕರ ಅವನಿಗೆ ಎಲ್ಲರೂ ಅರಿಶಿನ ಹಚ್ಚಿ ಕಾಸ ಈ ರೀತಿ ಅವ್ನಿಗೆ ಮೊದಲನೇ ಅರಿಶಿನ ಶಾಸ್ತ್ರ ಮಾಡಿದ್ವಿ. ಆಮೇಲೆ ಅವನಿಗೆ ಅರಿಶಿನ ಎಲ್ಲರೂ ಹಚ್ಚಿ ಕಾಸ ಅಂದ್ರೆ 5 ಮಂದಿ ಮುತ್ತೈದೆಯರು ಅರಿಶಿನ ಹಚ್ಚಿ 5 ಮಂದಿ ನೀರು ಹಾಕೋದು ಪದ್ಧತಿ ಐತಿ. ಅಂದ್ರೆ ಮೊದಲನೇ ಕಾರ್ಯ ಅರಿಶಿನ ಹಚ್ಚೋದ್ರಿಂದ ಶುಭ ಕಾರ್ಯ ಸ್ಟಾರ್ಟ್ ಆಗೋದ್ಲಿ, ಯಾವುದೋ ಒಂದು ಶುಭ ಕಾರ್ಯ ಸ್ಟಾರ್ಟ್ ಆದರೂ ಅರಿಶಿನ ಹಚ್ಚಿ ಮದುಮಕ್ಕಳಿಗೆ ಸ್ಟಾರ್ಟ್ ಮಾಡೋದು ಅದೊಂದು ಪದ್ಧತಿ ಐತಿ. ಈ ರೀತಿ ಎಲ್ಲರೂ ಅರಿಶಿನ ಹಚ್ಚಿ ಅವ್ರ ಅತ್ತಿಗಳು ಅಂಟಿಗಳು ಮಾಮ ಮತ್ತು ನಾವು ಎಲ್ಲರೂ ಅತ್ತಿಗಳು ಆಗಬೇಕು. ಅವರೆಲ್ಲರೂ ಅರಿಶಿನ ಹಚ್ಚಿ ಇಲ್ಲೇ ನೀರು ಹಣಿಸಿದ್ವಿ. ಈ ರೀತಿ ಅರಿಶಿಣದ ಫಂಕ್ಷನ್ ಮಾಡಿ ಮುಗಿಸ್ಕಾಸ ಅರಿಶಿನ ಶಾಸ್ತ್ರ ಮಾಡಿ ಕಾಸ ಮತ್ತು ಹಂದ್ರಗಂಬ ನಡಬೇಕಂತೆ ಸೋದರ ಮಾವ ಸೋದರತ್ತೆನ ಇದನ್ನು ಬುರ್ಲು ಕಟ್ಟಿಗೆ ಇದು ಟೊನಿ ಇರ್ತೈತಿ, ಅದನ್ನು ಹೋಗಿ ದೇವರ ಗುಡಿಯಿಂದನೇ ತೊಗೊಂಬರ್ಬೇಕು. ಇದು ಉತ್ತರ ಕರ್ನಾಟಕದ ಪದ್ಧತಿನೂ ಹೌದು ಮತ್ತು ಎಲ್ಲ ಕಡೆಯೂ ಇರೋದು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪದ್ಧತಿ ಇರ್ತೈತಿ. ಅಲ್ಲಿ ದೇವಸ್ಥಾನದಲ್ಲಿ ಸ್ವಾಮಿಗಳ ಕಡೆಯಿಂದ ಪೂಜಾ ಮಾಡಿಸಿ ಆಮೇಲೆ ಒಂದು 5 ಕೇಲ್ ಮಗಿ ಇಟ್ಟು ಅವನು ಎಲ್ಲರೂ ಮತ್ತು ದಂಡಿ ಎಲ್ಲ ಅವನ್ನ ಬಾಸಿಂಗ ಏನಿರ್ತೈತಲ್ಲ ಅವನ್ನೆಲ್ಲ ಇಟ್ಟು ಪೂಜಾ ಮಾಡಿ ಕಾಸ ದೇವಸ್ಥಾನದಿಂದ ಅಲ್ಲಿಂದ ತೊಗೊಂಡು ಬರೋದು ಪದ್ಧತಿ ಐತಿ. ಇದನ್ನು ಸೋದರ ಮಾವಣ್ಣ ಮಾಡಬೇಕು, ಸೋದರ ಮಾವಣ್ಣ ಹಂದ್ರಗಂಬಕ್ಕೆ ನೆಡಬೇಕು ಅನ್ನೋದು ಪದ್ಧತಿ ಐತಿ. ಈ ರೀತಿ ಎಲ್ಲ ಪೂಜಾ ಅಲ್ಲಿ ವೇದಾಮೇತಂ ಪುರುಷಂ ಮಾಂತಂ ಮಾನಿತ್ಯವರ್ಣಂ ತಮಸಸ್ತು ಪಾರೇಶ್ವರ ಮಹಾದೇವ. ವರವ ಕೊಡ ತಾಯಿ ವರವ ಕೊಡ ಅರಿಶಿಣ ಕುಂಕುಮ ಅಲ್ಲಿಂದ ಈ ರೀತಿ ತೊಗೊಂಡು ಕಾಸ ಬಾರಿಸೋದು ಮತ್ತು ಆರತಿ. ಆಮೇಲೆ ಕೇಳ್ಮಗಿ ನಾವೆಲ್ಲರೂ 5 ಮಂದಿ ತೊಗೊಂಡಿದ್ವಿ. ಅವರೆಲ್ಲರೂ ಕೂಡಿ ಕಾಸ ಓಣಿಯಲ್ಲಿ ಬಂದವು. ಈ ರೀತಿ ಒಂದು ಪದ್ಧತಿನೂ ಇರ್ತೈತಿ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪದ್ಧತಿ ಐತೆ ಅಂತ ಆಲ್ರೆಡಿ ನಾನು ಹೇಳಿದೆನು. ಈ ಕಡೆ ಈ ರೀತಿ ಪದ್ಧತಿ ಮಾಡ್ತಾರೆ. ನಿಮ್ಮ ಮನೆಗಳಲ್ಲಿ ಮದುವೆ ಕಾರ್ಯ ದೇವಕಾರ್ಯದ ಹಿಂಗೆ ಮಾಡ್ತೀರಿ, ಅದು ನಿಮ್ಮ ತಲಾಂತರದಿಂದ ಬಂದಂಥ ಪದ್ಧತಿ ಅಂದ್ಕೊಂಡಿರ್ತೇನೆ. ಈ ರೀತಿ ಮೊದಲನೇ ದಿನದ ಸಂಭ್ರಮ ಸ್ಟಾರ್ಟ್ ಆಗೈತಿ. ಪ್ರತಿಯೊಂದು ವಿಡಿಯೋಗಳು ಅವನ್ನ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಬಹಳ ಪದ್ಧತಿಗಳು ಅದಾವು. ಈ ಮದುವೆ ನಾವು 4ರಿಂದ 5 ದಿವಸ ಮಾಡತ್ತೀವಿ. ಆಮೇಲೆ ಮನೆಗೆ ಬಂದ ಕಾಸ ಹಂದ್ರಗಂಬ ಅದನ್ನು ಬಾಗಿಲಿಗೆ ನೆಟ್ಟ ಆಮೇಲೆ ಹಂದ್ರ ಹಾಕೋದು ಈ ರೀತಿ ಪದ್ಧತಿ ಐತಿ. ಮನೆಗೆ ಬಂದ ತಕ್ಷಣ 5 ಮಂದಿ ನಾವೇನು ಕೇಳ್ಮಗೆ ಹತ್ತಿರ್ತೇವಲ್ಲ ಅವರಿಗೆ ಉಡಿ ತುಂಬೋದು ಕಾರ್ಯಕ್ರಮ ಇದು. ಅವ್ರಿಗೆ 5 ಮಂದಿಗೆ ಉಡಿ ತುಂಬಿ ಕಾಸ ಮತ್ತು ಅರಿಶಿನ ಆಮೇಲೆ ಭತ್ತ ಕುಟ್ಟೋದು ಬೀಸೋದು ಅದನ್ನೆಲ್ಲ ಫಂಕ್ಷನ್ ಮಾಡೋದು. ಇಲ್ಲಿ ನೋಡ್ರಿ ಅವರಿಗೆ ಕಂಕಣ ಕಟ್ಟೋದು ಆಮೇಲೆ ಮತ್ತು ನಾವೇನು 5 ಮಂದಿ ಇರ್ತೀವಲ್ಲ ಅವ್ರ ಕಡೆಯಿಂದನೂ ಶಾಸ್ತ್ರ ಮಾಡೋದಂತೆ ಕಾಸ ಇರ್ತೈತಿ ಇದು. ಆಮೇಲೆ ಅರಿಶಿನ ಕುಟ್ಟಿ ಕಾಸ ಅದನ್ನೊಂದು ಶಾಸ್ತ್ರ ಮಾಡಿ ಆಮೇಲೆ ನಾವು ಅದಕ್ಕೆ ಮದುಮಕ್ಕಳಿಗೆ ಎಳಕ್ಕಿ ಗಂಟು ಆಮೇಲೆ ಒಡವೆ ಏನು ಅರಿವಿ ತಂದಿರ್ತವಲ್ಲ ಆ ಥರದ್ದು ಒಂದು ಸಣ್ಣ ಪೂಜಾನು ಮಾಡ್ತೇವೆ. ಆ ಕಡೆ ಸೈಡ್ ಸ್ವಾಮಿಗಳ ಥರದ್ದೆಲ್ಲ ರೆಡಿ ಮಾಡ್ಕೊತಿರು. ನಾವು ಇದನ್ನು ಒಳ್ಕಲ್ಲದ್ದು ಮತ್ತು ಕುಟ್ಟು ಕಲ್ಲೋದು ಬಿಸೋದು ಎಲ್ಲನೂ ಇದನ್ನು ಅರಿಶಿನ ಕುಟ್ಟಿ ಭತ್ತ ಒಡೆದು ಇದನ್ನು ಶಾಸ್ತ್ರ ಮಾಡಿದ್ವಿ. ಎಲ್ಲರೂ ಹಾಡು ಅನ್ಕೊಂತ ಕಾಸ कामेश्वरी
ಪ್ರತ್ಯೇಕಾತ್ಮಳೆ ಪರಮ ರೂಪಳೆ ನಿತ್ಯ ವಸ್ತು ನಿರ್ಮಲೆ ಅಭಯಕರವನ್ನು ಎತ್ತಿ ತೋರಿಸು ವಿಶ್ವವ್ಯಾಪಕ ಕೋಮಲೆ ಭಕ್ತ ಬಂಧು ಭಕ್ತ ಜೀವಿ ಭಕ್ತರಂತರಯಾಮಿನಿ ಭಕ್ತವತ್ಸಲ ಎಂಬ ಬಿರುದನು ಸಾರಿ ತೋರಿದ ನಿಷ್ಠಾಮಿನಿ ಕಾರಣಾಗಿಯೇ ಕಾರ್ಯರೂಪಳೆ ಕಾಮಧೇನು ಕರ್ಮಣಿ ಶುದ್ಧ ಮನದಿ ನಿತ್ಯ ಜಪಿಸುವೆ ಭಕ್ತರ ಚಿಂತಾಮಣಿ ಅಂದು ಶುರರು ನಿನ್ನ ಭಜಿಸಲು ಬಂದು ಕಾಯ್ದೆ ಈಶ್ವರಿ ಇಂದು ಬಸವನ ಧ್ಯಾನ ಮಂದಿರ ನೀನೆ ನಿರ್ಮಿಸು ನಿಖಿಲೇಶ್ವರಿ ಓಂ ನಮೋ ವೇದಾಂಗ ರೂಪಿಣಿ ಓಂ ನಮೋ ಸರ್ವಾಂಗ ಸುಂದರಿ ಸರ್ವಕಾಲದಿ ಜಯವು ಬೇಡುವೆ ನೀನೆ ನೀಯ ಭಯಂಕರಿ ನೀನೆ ನೀಯ ಭಯಂಕರಿ. ಈ ರೀತಿ ಶಾಸ್ತ್ರ ಪೂಜಾ ಎಲ್ಲ ಆದಿಂದ ಹೆಣ್ಮಕ್ಳಂದಿಂದ ಒಂದಿಷ್ಟು ಫೋಟೋಗಳು ತಕ್ಕೊಳ್ಳೋದು ಅದೊಂದಿಷ್ಟು ಸಂಭ್ರಮಣ ನಮಗೆ. ಎಲ್ಲೇ ಆದರೂ ಮದುಮಕ್ಕಳ ಮದುವೆ ಮಾಡೋ ಫಂಕ್ಷನ್ ಒಳಗೆ ಮದುಮಕ್ಕಳಕ್ಕಿಂತ ಹೆಚ್ಚು ನಮ್ಮ ತಯಾರಾದವ್ರದನ್ನ ಫ್ಯಾಮ್ಲಿ ಫೋಟೋಗಳು ಹೆಚ್ಚಿರ್ತಾವೆ. ಈ ರೀತಿ ಇದೊಂದು ಸಂಭ್ರಮದ ದಿನ. ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರು ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.